ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಯರ ಗಾಯತ್ರಿ ಮಂತ್ರವನ್ನು ಶೇರ್ ಮಾಡ್ತಾ ಇದ್ದೀನಿ. ಎಷ್ಟೋ ದಿನದಿಂದ ಆಗದೇ ಇರುವಂಥ ಕೆಲಸ, ಈ ಗಾಯತ್ರಿ ಮಂತ್ರವನ್ನು ನೀವು 21 ದಿನ ತಪ್ಪದೆ ಹೇಳಿ, ಖಂಡಿತವಾಗ್ಲೂ ನಿಮ್ಮ ಕೆಲಸದಲ್ಲಿ ನಿಮಗೆ ಜಯ ಅನ್ನೋದು ಸಿಗುತ್ತೆ. ಹಾಗೆ ಎಷ್ಟೋ ದಿನದಿಂದ ಆಗದೇ ಇರುವಂಥ ಕೆಲಸ ಕೂಡ ಯಾವುದೇ ವಿಘ್ನ ಇಲ್ಲದೆ ನೆರವೇರುತ್ತೆ. ಈ ರಾಯರನ್ನು ನಂಬಿ ನೀವು ಆ ಮಂತ್ರವನ್ನು ಹೇಳಿ ನಿಮ್ಮ ಕೆಲಸದಲ್ಲಿ ನೀವು ತೊಡಗಿದ್ದೇ ಆದರೆ ಖಂಡಿತ ನಿಮಗೆ ಆ ಕೆಲಸದಲ್ಲಿ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ನೀವು ಎಷ್ಟೋ ದಿನದಿಂದ ಪ್ರಯತ್ನ ಮಾಡ್ತಾ ಇರ್ತೀರ, ಆದರೆ ಯಾವುದೋ ಒಂದು ವಿಘ್ನಗಳಿಂದ ಆ ಪ್ರಯತ್ನ ಅನ್ನೋದು ಅಲ್ಲಿಗೆ ನಿಂತು ಹೋಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಎಲ್ಲ ಪೂಜೆ ಪುನಸ್ಕಾರ ಹೋಮಗಳನ್ನೆಲ್ಲ ಮಾಡಿರ್ತೀರ, ಆದರೂ ಕೂಡ ನಿಮಗೆ ಯಾವುದೇ ಒಂದು ಪೂಜೆ ಕೂಡ ಫಲ ಕೊಡ್ತಾ ಇಲ್ಲ. ಎಷ್ಟೇ ನಾವು ಎಲ್ಲ ಮಂತ್ರ ಮತ್ತು ಹೋಮ ಪೂಜೆಗಳನ್ನು ಮಾಡಿದರೂ ಕೂಡ ಯಾವುದು ನಮಗೆ ವರ್ಕ್ ಆಗ್ತಾ ಇಲ್ಲ. ನಾವು ಮಾಡ್ತಾ ಇರುವಂಥ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆ. ನಿಮ್ಮ ಮನೆ ಕಟ್ಟೋದಿರ್ಬೋದು, ಅಥವಾ ಯಾವುದೋ ಒಂದು ಜಾಗವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಬಿಲ್ಡಿಂಗ್ ಕಟ್ತಾ ಇರಬೇಕು ಅಂತ ಅಂದ್ಕೊಂಡಿರ್ತೀರ. ಅಂಥ ಸಂದರ್ಭದಲ್ಲಿ ನಿಮಗೆ ಯಾವುದೋ ಒಂದು ಕಾರಣದಿಂದ ವಿಘ್ನಗಳಿಂದ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ. ಅಥವಾ ನೀವು ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ನೀವು ಒಂದು ವ್ಯಾಪಾರಕ್ಕಾಗಿ ಆಗಿರ್ಬೋದು, ಅಥವಾ ನಿಮ್ಮ ಉದ್ಯೋಗಕ್ಕಾಗಿ ಆಗಿರ್ಬೋದು, ಮಕ್ಕಳ ಶಿಕ್ಷಣಕ್ಕಾಗಿ ಆಗಿರ್ಬೋದು, ನಿಮ್ಮ ಏನೇ ಒಂದು ಕೆಲಸದಲ್ಲಿ ನಿಮಗೆ ವಿಘ್ನಗಳು ಬಂದು ಆ ಕೆಲಸ ಅರ್ಧಕ್ಕೆ ನಿಂತು ಹೋಗ್ತಾ ಇದ್ದರೆ, ಅರ್ಧಕ್ಕೆ ನಿಂತು ಹೋಗಿರುವಂತಹ ಕೆಲಸವನ್ನು ನೀವು ಮತ್ತೆ ಪ್ರಾರಂಭ ಮಾಡಬೇಕು ಅಂದ್ಕೊಂಡ್ರೆ ರಾಯರ ಈ ಒಂದು ಗಾಯತ್ರಿ ಮಂತ್ರವನ್ನು ಹೇಳಿ, ರಾಯರ ಅಪ್ಪಣೆಯನ್ನು ಪಡ್ಕೊಂಡು ಆ ನಂತರ ನೀವು ಈ ಒಂದು ಕೆಲಸದಲ್ಲಿ ತೊಡಗಿದರೆ ಖಂಡಿತ ಆ ಕೆಲಸ ನಿಮಗೆ ಜಯ ಅನ್ನೋದು ತಂದು ಕೊಡುತ್ತೆ. ಆನಂತರ ಈ ಒಂದು ಮಂತ್ರವನ್ನು ಗುರುವಾರದಂದು ಆರಂಭ ಮಾಡಬೇಕಾಗತ್ತೆ. ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿದ ಮೇಲೆ ಈ ಮಂತ್ರವನ್ನು ಹೇಳಬೇಕಾಗತ್ತೆ. ಗುರುವಾರದಿಂದ ಆರಂಭ ಮಾಡಬೇಕು. ಈ ಗುರುವಾರದಿಂದ 21 ದಿನ ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ. ಈಗ ಈ ಮಂತ್ರವನ್ನು ಹೇಳ್ತೀನಿ ನೋಡಿ. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ, ಒಂದು ಬುಕ್ಕಿನಲ್ಲಿ ಬರೆದಿಟ್ಕೊಂಡು ಗುರುವಾರದಿಂದ ಆರಂಭ ಮಾಡಿ. ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ಹೋ ರಾಘವೇಂದ್ರ ಪ್ರಚೋದಯಾತ್. ಈ ರೀತಿ ಈ ಮಂತ್ರವನ್ನು ಒಂದು ಬುಕ್ಕಿನಲ್ಲಿ ಬರೆದಿಟ್ಕೊಂಡು ಪ್ರತಿ ಗುರುವಾರ ಬೆಳಿಗ್ಗೆ ಸ್ನಾನ ಮಾಡಿದ ಮೇಲೆ ಪೂಜೆಯನ್ನು ಮಾಡೋ ಸಂದರ್ಭದಲ್ಲಿ ರಾಯರ ಫೋಟೋ ಇದ್ದರೆ ರಾಯರ ಫೋಟೋ ಮುಂದೆ ನೀವು ಈ ಒಂದು ಮಂತ್ರವನ್ನು ಹೇಳ್ಬೋದು. ನಮ್ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಅನ್ನೋರು ರಾಯರ ಹೆಸರಲ್ಲಿ ಒಂದು ದೀಪವನ್ನು ಹಚ್ಚಿ ಆನಂತರ ನೀವು ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ನನ್ನ ಕೆಲಸ ಆದಮೇಲೆ ನಾನು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಆದರೂ ಹರಿಸ್ಕೊಳ್ಳಿ, ಅಥವಾ ನಿಮ್ಮ ಒಂದು ಫೋಟೋವನ್ನು ತೆಗೆದುಕೊಂಡು ಅಥವಾ ವಿಗ್ರಹವನ್ನು ತೆಗೆದುಕೊಂಡು ಪ್ರತಿ ಗುರುವಾರ ನಿಮ್ಮ ಸೇವೆಯನ್ನು ಮಾಡ್ತೀನಿ ರಾಯರೇ, ನನಗೆ ಆ ಕೆಲಸದಲ್ಲಿ ಜಯ ಸಿಗೋ ಥರ ಮಾಡು ಅಂತ ಬೇಡಿಕೊಂಡು ಈ ಒಂದು ಮಂತ್ರವನ್ನು 21 ಬಾರಿ ಅಥವಾ 11 ಬಾರಿ ಆದರೂ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಅನುಕೂಲ ಇದೆ ಅಂದರೆ 21 ಬಾರಿ ಹೇಳಿ. ಅಷ್ಟು ಟೈಮ್ ಇಲ್ಲ ಅನ್ನೋರು 21 ಬಾರಿ ಹೇಳೋದಕ್ಕೆ ಆಗೋದಿಲ್ಲ ಅನ್ನೋರು ನೀವು ಕನಿಷ್ಠ 11 ಬಾರಿ ಆದರೂ ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ. ಇದರಿಂದ ನಿಮಗೆ ಖಂಡಿತವಾಗ್ಲೂ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ. ಹಾಗೆ ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋ ಮುಖಾಂತರ ನಿಮ್ಮ ಒಂದು ಅನಿಸಿಕೆನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ರಾಯರಿದ್ದಾರೆ.